Church, all stand up in the presence of the Lord. ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿ ಎದ್ದು ನಿಲ್ಲುವ. ನಮ್ಮ ದೇವರನ್ನು ನಾವು ಆರಾಧನೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಕಳೆದ ಒಂದು ವಾರ ನಡೆಸಿದ ದೇವರಿಗೆ ಸ್ತೋತ್ರ ಹೇಳುವ. ನಮ್ಮನ್ನು ಪರಿಪಾಲಿಸಿದ ದೇವರಿಗೆ ಸ್ತೋತ್ರ ಹೇಳುವ. ನಮ್ಮ ಕುಟುಂಬವನ್ನು ಪರಿಪಾಲಿಸಿದ ದೇವರಿಗೆ ಸ್ತೋತ್ರ ಹೇಳುವ. ನಮ್ಮ ಸಭೆಯನ್ನು ಕಾದ ದೇವರಿಗೆ ಸ್ತೋತ್ರ ಹೇಳುವ. ನಮ್ಮ ಕೆಲಸ ಕಾರ್ಯವನ್ನು ಆಶೀರ್ವದಿಸಿದ ದೇವರಿಗೆ ಸ್ತೋತ್ರ ಹೇಳುವ. ನಮ್ಮ ಮಕ್ಕಳನ್ನು ಕಾಪಾಡಿದ ದೇವರಿಗೆ ಸ್ತೋತ್ರ ಹೇಳುವ. ಬೈಬಲ್ ಹೇಳ್ತದೆ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ್ರಿ ಎಂಬುದಾಗಿ. ಇವತ್ತೇ ನಮ್ಮನ್ನೇ ಒಪ್ಪಿಸಿಕೊಡುವ. ಸ್ವಲ್ಪ ಸಮಯ ದೇವರನ್ನು ಆರಾಧನೆ ಮಾಡುವ. ಆರಾಧನೆಯಲ್ಲಿ ಬಿಡುಗಡೆ ಉಂಟು ಪ್ರಿಯರೇ. ಆರಾಧನೆಯಲ್ಲಿ ಅದ್ಭುತಗಳು ನಡೆಯುತ್ತದೆ. ದೇವರು ಸಂತೋಷ ಪಡುವುದು ಏನಂತ ಹೇಳಿದ್ರೆ, ತನ್ನ ಮಕ್ಕಳು ಆರಾಧನೆ ಮಾಡುವುದನ್ನು ಸಂತೋಷ ಪಡುತ್ತಾ ಇದ್ದಾನೆ. ಇವತ್ತು ಎಷ್ಟು ಜನ ಮನೆಯಿಂದ ಆರಾಧನೆಯನ್ನು ತಂದಿದ್ದೀರಿ? ಓ ಶಬಲ ಬಲ 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 ಶಕರಮ ಕರಮನ ಧೈರಮನಂದರ ಬರಬರ 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 ಶಾದ ರಾಮ ಶಂತರ ಬಕೋರ ಬಲ ಶಂತರ. ಆತನು ಆತ್ಮಸ್ವರೂಪನು ಪ್ರಿಯರೇ. ಆತ್ಮಸ್ವರೂಪನಾದ ದೇವರು ಆತ್ಮದಲ್ಲಿ ಸತ್ಯದಲ್ಲಿಯೂ ಆರಾಧನೆ ಮಾಡುವ ಮಕ್ಕಳನ್ನು ಮೆಚ್ಚುವವನಾಗಿದ್ದಾನೆ. ಇವತ್ತು ನಾವೆಲ್ಲರೂ ಸೇರಿ ಆತನಿಗೆ ಸ್ತೋತ್ರ ಹೇಳುವ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯೆ ಚಲಿಸುತ್ತಿರುವುದಕ್ಕೆ ನಿಮಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ವಿ ವರ್ಷಿಪ್ ಯು ಲಾರ್ಡ್. ಆತ್ಮನೇ ನನ್ನ ಜೊತೆಗಾರನೇ ಹೇಳುವ. ಯೇಸುವೇ ನನ್ನ ರಕ್ಷಕನೇ. ಪ್ರೀತಿಯುಳ್ಳ ನನ್ನ ತಂದೆಯೇ, ತ್ರಾಯಕ ದೇವರೇ ಆರಾಧಿಸುವೆ. ಆತ್ಮನೇ ಆತ್ಮನೇ ನನ್ನ ಜೊತೆಗಾರನೇ. ಯೇಸುವೇ ನನ್ನ ರಕ್ಷಕನೇ. ಪ್ರೀತಿಯುಳ್ಳ ನನ್ನ ತಂದೆಯೇ, ತ್ರಾಯಕ ದೇವರೇ ಆರಾಧಿಸುವೆ. ಪ್ರೀತಿಯುಳ್ಳ ನನ್ನ ತಂದೆಯೇ, ತ್ರಾಯಕ ದೇವರೇ ಆರಾಧಿಸುವೆ. ಕೈಗಳನ್ನು ಕೇಳುವ. ಆರಾಧಿಸುವೆ 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 ನನ್ನ ಆರಾಧಿಸುವೆ. ಓ ಆರಾಧಿಸುವೆ ಬಾಬಾ ಶದರ ದರ ದರ ದ ಆರಾಧಿಸುವೆ ಆರಾಧಿಸುವೆ ನನ್ನ ಆರಾಧಿಸುವೆ ನನ್ನ ಆರಾಧಿಸುವೆ. ಆಲೋಚನೆಯಲ್ಲಿ ಶ್ರೇಷ್ಠರು, ಕಾರ್ಯಗಳಲ್ಲಿ ಸಾಮರ್ಥ್ಯರು, ಅತಿಶಯ ದೇವರು ನೀನೇ ತಾನೇ. ತ್ರಾಯಕ ದೇವರೇ ಆರಾಧಿಸುವೆ. ಆಲೋಚನೆಯಲ್ಲಿ ಹೌದು ಪ್ರಿಯರೇ, ಆತ ನಿಮ್ಮ ಬಗ್ಗೆ ಆಡಿದ ಆಲೋಚನೆ ಅದು ಐತದ ಆಲೋಚನೆ ಅಲ್ಲ ಪ್ರಿಯರೇ. ಹಿತದ ಆಲೋಚನೆ ಮಾಡುವ ನಮ್ಮ ದೇವರು ಅತಿಶಯ ದೇವರು ನೀನೇ ತಾನೇ. ತ್ರಾಯಕ ದೇವರೇ ಆರಾಧಿಸುವೆ. ಅತಿಶಯ ದೇವರು ನೀನೇ ತಾನೇ. ತ್ರಾಯಕ ದೇವರೇ ಆರಾಧಿಸುವೆ 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 ನಿನ್ನನ್ನು ಆರಾಧಿಸುವೆ. ಓ ಆರಾಧಿಸುವೆ
ಪರಿಶುದ್ಧಾತ್ಮನನ್ನು ಸ್ವಾಗತಿಸುವ. ಉಡರಬ ಕರಬಲ ಶಂಕಲ ರೇಬೆ 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 ರೇಬೆ. ಇವತ್ತು ನಮಗೆ ಈ ಆಲಯಕ್ಕೆ ಬರಮಾಡಿದ ಕರ್ತನಿಗೆ ಸ್ತೋತ್ರ ಹೇಳುವ. ಓ, ನಮಗೆ ಆರೋಗ್ಯವನ್ನು ಕೊಟ್ಟ ದೇವರಿಗೆ ಸ್ತೋತ್ರ ಹೇಳುವ. ಉಡರಬ ಕರಬ ಶಂಕಲ. ಬೈಬಲ್ ಹೇಳ್ತದೆ, ಶ್ವಾಸವಿರುವುದೆಲ್ಲ ಆತನನ್ನು ಸ್ತುತಿಸಲಿ ಎಂಬುದಾಗಿ. ದೇವರು ಶ್ವಾಸ ಕೊಟ್ಟಿದ್ರೆ ಹಲ್ಲೆಲೂಯಾ. ಪ್ರಿಯರೇ, ಕರಗಳನ್ನು ತಟ್ಟುತ್ತಾ 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 ಉಡರಬ ಕರಬಲ ಶಂಕರ. ಈ ಲೋಕದ ರಾಜಕೀಯ ವ್ಯಕ್ತಿಗಳು ಬರುವುದಾದ್ರೆ ಜನರು ತಪ್ಪಾನೆ ಹೊಡೆಯುತ್ತಾರೆ. ಆದರೆ ನಮ್ಮ ದೇವರು ರಾಜರುಗಳ ರಾಜನು, ಕರ್ತರುಗಳ ಕರ್ತನು, ಅಮರತ್ವ ಉಳ್ಳವನು. ಅವನಿಗೆ ಜೋರಾದ ಕಲ್ಪನೆಯೊಂದಿಗೆ ಉಡರಬ ಕರಬಲ ದರಬಲ ಶಂಕರ ಆತನು ಅರ್ಹನು, ಆತನು ಯೋಗ್ಯನಾದ ದೇವರಾಗಿದ್ದಾರೆ. ಥ್ಯಾಂಕ್ ಯು ಲಾರ್ಡ್ ಫಾರ್ ಯುವರ್ ಪ್ರೆಸೆನ್ಸ್. ಪ್ರೀತಿ ಸ್ವರೂಪನಾದ ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ಸ್ತೋತ್ರಪ್ಪ. ನಿನ್ನ ಮಕ್ಕಳಾದ ನಾವು ಸ್ವಾಮಿ ದೇವರಿಗೆ ಈ ಒಂದು ಪುನರುತ್ಥಾನ ದಿನದಲ್ಲಿ ಸ್ವಾಮಿ, ವಾರದ ಮೊದಲನೇ ದಿನ ಸ್ವಾಮಿ, ಓ ನಿನ್ನ ಸನ್ಮಾನಕ್ಕೆ ನಾವು ಬರುವಂತೆ ನೀನು ಕೊಟ್ಟ ಕೃಪೆಗೆ ಸ್ತೋತ್ರಪ್ಪ. ಕಳೆದ ಒಂದು ವಾರ ಸಭೆಯೆಂಬ ಕುಟುಂಬವನ್ನು ಪರಿಪಾಲಿಸಿದಕ್ಕೆ ನಿನಗೆ ಸ್ತೋತ್ರ. ನಮ್ಮ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ಪರ್ಯಂತರ ಸಕಲ ಜನರ ನೆನಪು ಮಾಡಿಕೊಂಡು ದೇವರೇ ಕಾದು ಕಾಪಾಡಿದಕ್ಕೆ ನಿನಗೆ ಸ್ತೋತ್ರಪ್ಪ. ಮತ್ತು ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಅವರ ಕುಟುಂಬವನ್ನು ಆಶೀರ್ವಾದ ಮಾಡಿದ್ದೇವೆ. ದಾರಿಯ ಮಧ್ಯದಲ್ಲಿ ಬರುತ್ತಿರುವ ನಿನ್ನ ಮಕ್ಕಳು ತಕ್ಕ ಸಮಯದಲ್ಲಿ ಬರುವಂತೆ ಮಾಡು ಸ್ವಾಮಿ. ಆರಾಧನೆಯಲ್ಲಿ ನೀನು ಮಹಿಮನ್ನು ವಾಕ್ಯದ ಮೂಲಕ ಮಾತನಾಡು. ಒಳ್ಳೆಯ ಸಾಕ್ಷಿ ಭಾಗವನ್ನು ಎಬ್ಬಿಸಿದ್ದೇವೆ. ಎಲ್ಲದರ ಮೂಲಕ ನಿನ್ನ ನಾಮ ಮಹಿಮೆ ಆಗಲಿದ್ದೇವೆ. ಹಾಗೆ ಮಾಡುವುದಕ್ಕೆ ನಿಮಗೆ ಸ್ತೋತ್ರಪ್ಪ. ಎಲ್ಲರ ಹಸ್ತಗಳಿಗೆ ಸಮರ್ಪಿಸಿದ ಪ್ರಾರ್ಥನೆ ಮಾಡುತ್ತೇವೆ. ಈ ಸ್ಥಳವನ್ನು ಪರಿಶುದ್ಧಗೊಳಿಸು. ಇಲ್ಲಿ ದೇವದೂತರು ಇಳಿದು ಬರಲಿ, ಸ್ವಶ್ರೇಷ್ಠ ಸೇವೆ ಮಾಡಲಿ. ಬಲದಿಂದಲ್ಲ ಪರಾಕ್ರಮದಿಂದಲ್ಲ ನಿನ್ನ ಆತ್ಮದಲ್ಲಿ ನಡೆಸು. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುವುದೇನೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವುಳ್ಳವರಾಗಿದ್ದೀರಿ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ನಮ್ಮ ದೇವರನ್ನು ನಾವು ಆರಾಧನೆ ಮಾಡುವ ಪ್ರಿಯರೇ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಪರಲೋಕದಲ್ಲಿ 24 ತಾಸು ಆರಾಧನೆ ನಡೆಯುತ್ತಾ ಉಂಟು ಪ್ರಿಯರೇ. ಹಲ್ಲೆಲೂಯಾ. ಒಂದು ಸತ್ಯ ಹೇಳಿ ಕೇಳ್ತೇನೆ, ಈ ಲೋಕದಲ್ಲಿ ಎಲ್ಲವೂ ಹಲ್ಲೆಲೂಯಾ ಅದು ಬಿದ್ದು ಹೋಗುತ್ತದೆ ಪ್ರಿಯರೇ. ಪ್ರಾರ್ಥನೆ ನಿಂತು ಹೋಗುತ್ತದೆ. ಹಲ್ಲೆಲೂಯಾ. ವಾಕ್ಯ ನಿಂತು ಹೋಗುತ್ತದೆ. ಹಲ್ಲೆಲೂಯಾ. ಕೆಲಸ ನಿಂತು ಹೋಗುತ್ತದೆ. ಆದರೆ ಒಂದು ಸತ್ಯ ಅಂತ ಹೇಳಿದ್ರೆ, ಆರಾಧನೆ ಮಾತ್ರ ನಿಂತು ಹೋಗುವುದಿಲ್ಲ. ಆರಾಧನೆ ಈ ಭೂಮಿಯಲ್ಲಿ ಮಾಡಿದ್ರೆ ನಿನ್ನ ಪರಲೋಕದಲ್ಲಿ ಸಹ ನಿತ್ಯ ನಿರಂತರವಾಗಿ ಆರಾಧನೆ ಮಾಡಬೇಕೆಂಬುದಾಗಿ ದೇವರು ನನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಆ ದೇವದೂತರು ಅಲ್ಲಿ ಸೆರಫಿಯರು ಆರಾಧಿಸುವಾಗ ಇವತ್ತು ನಾವು ಈ ಸ್ಥಳದಲ್ಲಿ ನಿಂತು ಆತನನ್ನು ಆರಾಧನೆ ಮಾಡುವ. ಬೈಬಲ್ ಹೇಳ್ತದೆ, ಆಕಾಶವು ಆತನಿಗೆ ಸಿಂಹಾಸನ, ಭೂಮಿ ಆತನ ಪಾದಪೀಠ ಎಂಬುದಾಗಿ. ಇವತ್ತು ಆತನ ಪಾದದ ಪೀಠಕ್ಕೆ ಅಡ್ಡಬಿದ್ದು ನಾವೆಲ್ಲರೂ ಸೇರಿ ಹಾಡುಗಳನ್ನು ಹಾಡಿ ಆ ನಾಮವನ್ನು ಮೇಲೆ ಗೆಲ್ಲುವ ಪ್ರಿಯರೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವಿ ವರ್ಶಿಪ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ವಾಸ ಮಾಡುವ ದೇವಾನಿ ಪರಿಶುದ್ಧನು. ಕೆರೂಬಿಯರು ಸೆರಾಫಿಯರು
ಮಧ್ಯಸ್ಥಿಕೆ ವಹಿಸುವ ಮಹಾ ಯಾಜಕನೇ, ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡಬಿದ್ದು ಹೇಳುವೆ ನೀನೆ ಪರಿಶುದ್ಧನೇ. ನನ್ನ ಕಿರೀಟ ಬಿಚ್ಚಿ ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನು ನೀನೆ ಪರಿಶುದ್ಧನು, ಪರಿಶುದ್ಧನು ನೀನೆ ಪರಿಶುದ್ಧನು, ಪರಿಶುದ್ಧನು ನೀನೆ ಪರಿಶುದ್ಧನು, ಪರಿಶುದ್ಧನು ನೀನೆ ಪರಿಶುದ್ಧನು. ಯುಗ ಯುಗಗಳಲ್ಲಿಯೂ ಜೀವಿಸುವ ಇದ್ದಾತ ಇರುವಾತ ಬರುವಾತನೇ. ಯುಗ ಯುಗಗಳಲ್ಲಿಯೂ ಜೀವಿಸುವ ಇದ್ದಾತ ಇರುವಾತ ಬರುವಾತನೇ. ನಾ ಐಶ್ವರ್ಯದಲ್ಲಿಯೂ ನನಗಾಗಿ ಬಡವನಾಗಿ ಪ್ರಾಣವ ಕೊಟ್ಟವನೇ. ನಾ ಐಶ್ವರ್ಯದಲ್ಲಿಯೂ ನನಗಾಗಿ ಬಡವನಾಗಿ ಪ್ರಾಣವ ಕೊಟ್ಟವನೇ. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನು ನೀನೆ ಪರಿಶುದ್ಧನು, 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 ಪರಿಶುದ್ಧನು ನೀನೆ ಪರಿಶುದ್ಧನು. ನನ್ನನ್ನು ಪರಿಶುದ್ಧ ಮಾಡಿದ್ದು ನನ್ನ ದೇವರೇ, ನನ್ನ ಒಳ್ಳೆಯ ಕಾರ್ಯದಿಂದಲ್ಲ, ನನ್ನ ಪುಣ್ಯ ಕ್ರಿಯೆಯಿಂದಲ್ಲ, ಆತನ ಕೃಪೆಯಿಂದಲೇ ನಾವು ಪರಿಶುದ್ಧರಾಗಿದ್ದೇವೆ. ಇವತ್ತು ಬೈಬಲ್ ಹೇಳ್ತದೆ, ಯಜ್ಞದ ಕುರಿಯಾದ ಆತನ ರಕ್ತದಿಂದಲೂ ನಾವು ಶುದ್ಧೀಕರಣ ಮಾಡಲ್ಪಟ್ಟವರಾಗಿದ್ದೇವೆ. ಇವತ್ತು ಆ ಕೈಗಳನ್ನೆತ್ತಿ ದೇವರು ಮಾಡಿದ ಒಂದು ಪರಿಶುದ್ಧತೆಗೋಸ್ಕರ ಸ್ತೋತ್ರ ಹೇಳ್ತೀರಾ. ಇವತ್ತು ಬೈಬಲ್ ಹೇಳಿದ ಪ್ರಕಾರ ನಮ್ಮನ್ನೇ ನಾವು ಶುದ್ಧೀಕರಿಸಲಿಕ್ಕೆ ಸಾಧ್ಯವೇ ಇಲ್ಲ, ನಮ್ಮನ್ನೇ ನಾವು ತೊಳೆಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಮಗೋಸ್ಕರ ಒಂದು ರಕ್ತ, ಪರಲೋಕದ ಆ ಯಜ್ಞದ ಕುರಿಯಾದ ರಕ್ತ, ಆ ರಕ್ತದ ಮೂಲಕ ನಿನಗೆ ಬಿಡುಗಡೆ ಆಗಿದೆ. ಆ ರಕ್ತದ ಮೂಲಕ ನಾನು ವಿಮೋಚನೆ ಪಟ್ಟವರಾಗಿದ್ದೇವೆ. ಇವತ್ತು ಸಂತೋಷದಿಂದ ಹೇಳ್ತೀಯಾ, ನಾನು ನೀನು ವಿಮೋಚನೆ ಪಟ್ಟವನು,
ನೀನು ನನ್ನವನಾದ್ದರಿಂದ ಓ ಜಲರಾಶಿಗಳ ಮಧ್ಯೆ ನೀನು ಹೋಗುವಾಗ ಭಯ ಪಡಬೇಡ, ನಾನು ನಿನ್ನ ಸಂಗಡ ನಿಲ್ಲುತ್ತೇನೆ. ಓ ನದಿಗಳನ್ನು ದಾಟುವಾಗ ಅದು ನಿನ್ನನ್ನು ಮುಳುಗಿಸದ ಹಾಗೆ ನನ್ನ ಕರ ನಿನ್ನ ಹಿಡಿದಿದೆ. ಗುಣರಬ ಕರಬಲ ಶೋಧನ, ನೀನು ಶೋಧನೆಯಲ್ಲಿ ಹೋಗುವುದಾದರೆ, ನೀನು ಅಗ್ನಿಯಲ್ಲಿ ಹೋಗುವುದಾದರೆ, ಇವತ್ತು ದೇವರಾತ್ಮನು ಹೇಳುತ್ತಿದ್ದಾನೆ, ಅದರ ಮಧ್ಯೆ ಇಳಿದು ಬಂದು ನಿನ್ನನ್ನು ರಕ್ಷಿಸುತ್ತೇನೆ ಎಂಬುದಾಗಿ. ಇವತ್ತು ಅನೇಕರ ಜೀವಿತದಲ್ಲಿ ಕಷ್ಟಗಳು ಬರುವಾಗ, ಹೋರಾಟಗಳು ಬರುವಾಗ, ಅಪಮಾನಗಳು ಬರುವಾಗ, ನಿಂದೆಗಳು ಬರುವಾಗ ದೇವರ ಹತ್ರ ಕೇಳ್ತಾರೆ, ದೇವರು ಯಾವಾಗ ನಿನ್ನ ಸಮಯ, ಯಾವಾಗ ನಿನ್ನ ಸಮಯ, ಎಷ್ಟರ ತನಕ ನಾನು ಈ ಕಷ್ಟದಲ್ಲಿ ಇರಬೇಕು? ದೇವರು ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನನ್ನ ಸಮಯ ಸರಿಯಾಗಿದೆ, ನನ್ನ ಸಮಯ ಸರಿಯಾಗಿದೆ. ಅದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವ ದೇವರನ್ನು ನಾವೆಲ್ಲ ಸೇರಿ ಆರಾಧನೆ ಮಾಡುವ ಪ್ರಿಯರೇ. ಆತ ನಿನ್ನ ಜೀವಿತದಲ್ಲಿ ವಾಗ್ದಾನ ಮಾಡಿದ್ದಾನೆ, ಭಯಂಕರವಾದ ಕಾರ್ಯಗಳನ್ನು ಆತನು ಮಾಡುತ್ತಾ ಇದ್ದಾನೆ. ನಿನ್ನ ಜೀವಿತವನ್ನು ಪ್ರಾರಂಭಿಸಿದ ದೇವರೇ ಕೊನೆಗೊಳಿಸುತ್ತಾನೆ. ನಾವೆಲ್ಲ ಸೇರಿ ಆತನನ್ನು ಸಂತೋಷಪೂರ್ವಕವಾಗಿ ಹಾಡುಗಳನ್ನು ಹಾಡುತ್ತಾ ಆತನನ್ನು ಆರಾಧನೆ ಮಾಡುವ. ಅದರ ಕಾಲದಲ್ಲಿ ಪ್ರತಿಯೊಂದನ್ನು ಎಂಬುದಾಗಿ ಹಾಡುತ್ತಾ ದೇವರ ನಾಮವನ್ನು ಭಯಪಡಿಸುವ, ಕರೆಗಳನ್ನು ತಟ್ಟುತ್ತಾ ಆರಾಧನೆ ಮಾಡುವ. Worship the Lord. ಮತ್ತೆ ಆರಾಧಿಸುತ್ತೇವೆ ರಾಜನೇ. ಅದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ.
ನಿರಾಶೆಯಲ್ಲಿ ಬಿಟ್ಟುಕೊಡಬೇಡ. ನೀನು ಹೇಳು, ನನಗೊಂದು ನಾಳೆ ಇದೆ, ನನಗೊಂದು ನಾಳೆ ಇದೆ. ಓ, ನಾಳೆ ನನ್ನದು, ನನಗೋಸ್ಕರ ನಾಳೆ ಅದ್ಭುತ ದೇವರು ಮಾಡುತ್ತಾನೆ. ಯೋಶುವ ಹೇಳ್ತಿದ್ದಾರೆ, ಇಂದು ಪರಿಶುದ್ಧ ಮಾಡ್ರಿ, ನಿಮ್ಮನ್ನು ನೀವು ಪರಿಶುದ್ಧ ಮಾಡ್ರಿ, ನಾಳೆ ಅದ್ಭುತ ನಡೆಯುತ್ತದೆ ಎಂಬುದಾಗಿ. ಕೈಗಳು ಎತ್ತಿ ಹೇಳ್ತೀರ, ಡ್ಯಾಡಿ ನಿಮಗೆ ಸ್ತೋತ್ರಪ್ಪ, ನಾನು ಪಾಪಿಯಾಗಿದ್ದರೂ ನನ್ನನ್ನು ಪ್ರೀತಿಸಿದ್ದಕ್ಕೆ ನನಗೆ ಸ್ತೋತ್ರಪ್ಪ. ನಾನಿನ್ನ ದೂರ ಹೋದಾಗ ನನ್ನನ್ನು ಕ್ಷಮಿಸಿ ಅಪ್ಪಿಕೊಂಡ ದೇವರೇ ನಿನಗೆ ಸ್ತೋತ್ರಪ್ಪ. Thank you, Lord. Hallelujah. Oh, Jesus. Oh, ರಕ್ಕಲ ಬಲ ಶಂಕರ. ಬಿಟ್ಟುಕೊಡದ ಆತನಿಗೆ ಆರಾಧನೆ ಮಾಡುವ. Thank you, Lord. ನಮ್ಮನ್ನು ನಡೆಸುವ ದೇವರಾತನೇ, ನಮ್ಮನ್ನು ಕಾಯುವ ದೇವರಾತನೇ. ಓ, ನಮ್ಮ ಯಜಮಾನರಾತನಾಗಿದ್ದಾರೆ. ಓ, ದಾರಿ ಮಧ್ಯದಲ್ಲಿ ನಡೆಸುವ ದೇವರು ಅವನಾಗಿದ್ದಾನೆ. ಅವರ ಕೈಯಲ್ಲಿ ಆರಾಧನೆ ಮಾಡುವ. ಬಿಟ್ಟುಕೊಡದಾತನೇ, ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನನ್ನ ಬಿಟ್ಟುಕೊಡದಾತನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನ. ದಾರಿ ತಪ್ಪಿದಾಗ ನನಗೆ ದಾರಿ ತೋರಿದೆ, ನನ್ನಾಗದು ಎಂದಾಗ ನೀನೇ ಹೊತ್ತು ಹೇಳುವ. ನಾನು ದಾರಿ ತಪ್ಪಿದಾಗ ನನಗೆ ದಾರಿ ತೋರಿದೆ, ನನ್ನಾಗದು ಎಂದಾಗ ನೀನೇ ಹೊತ್ತು ಕೊಟ್ಟೆ. ತುಕಡದಾತನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನನ್ನ ತುಕಡದಾತನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ,
ಹೇಳಲಿಕ್ಕೆ ಆಗುವುದಿಲ್ಲವ ಮಗನೇ ಮಗನೇ, ನಾನು ನಿನ್ನನ್ನು ಹೊತ್ತುಕೊಳ್ಳುತ್ತೇನೆ. ನನ್ನ ಹಸ್ತ ನಿನಗೋಸ್ಕರ ನಾನು ಬಿಟ್ಟುಕೊಂಡಿದ್ದೇನೆ. ನನ್ನ ಕೈಯಲ್ಲಿ ಮೊಳೆಯನ್ನು ಹೊಡೆದದ್ದು ನಿನಗೋಸ್ಕರ. ಇದು ಅಂಗೈಯಲ್ಲಿ ನಾನು ನಿನ್ನ ಚಿತ್ರಿಸಿದ್ದೇನೆ ಎಂಬುದಾಗಿ ದೇವರಾತ್ಮರು ಹೇಳುತ್ತಿದ್ದಾನೆ. ಆತ ನಿನ್ನನ್ನು ಚಿತ್ರಿಸಿದಾದ್ರೆ ಆ ಧೈರ್ಯದಿಂದ ಆ ಬಲಗೈಯನ್ನು ಎತ್ತಿಕೊಂಡು ಹೇಳು, ದೇವರೇ ನಿನಗೆ ಸ್ತೋತ್ರಪ್ಪ. ನನ್ನನ್ನು ತಂದೆ ತಾಯಿ ಬಿಟ್ಟರು ಸಹ ನೀನು ನನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ದಾವೀದ ಹೇಳಲಿಕ್ಕೆ ಕಾರಣ, ದಾವೀದನ ತಂದೆ ತಾಯಿ ಮರೆತರು, ದಾವೀದನನ್ನು ಸೃಷ್ಟಿಸಿದ ದೇವರು ಮರೆಯಲಿಲ್ಲ. ಇವತ್ತು ಒಂದು ಪಕ್ಷ ನಿನ್ನ ಮನೆಯವರು ನಿನ್ನನ್ನು ದೂರ ತಳ್ಳಿರಬಹುದು, ನಿನ್ನ ಒಡ ಹುಟ್ಟಿದವರು ದೂರ ತಳ್ಳಿರಬಹುದು, ನಿನ್ನ ಕುಟುಂಬದವರು ದೂರ ತಳ್ಳಿರಬಹುದು. ಆದರೆ ನಿನ್ನನ್ನು ಎಂದಿಗೆ ಬಿಟ್ಟುಕೊಡಲು ಒಬ್ಬ ದೇವರಿದ್ದಾನೆ. ಆತ ನಿನ್ನನ್ನು ಸಂಪಾದಿಸಿದ್ದಾನೆ ತನ್ನ ರಕ್ತವನ್ನು ಚೆಲ್ಲುವುದರ ಮೂಲಕ. ಬೈಬಲ್ ಹೇಳ್ತಾರೆ, ನೀವು ನಿಮ್ಮ ಸ್ವಂತ